ಶಿವತಾಂಡವ ಅನ್ನೋದು ಒಂದು ಹೊಸ ಕ್ರಿಯೇಷನ್, ಅಂದ್ರೆ ಪ್ರಕೃತಿಯ ಒಂದು ಪ್ರಳಯದ ಕಾಲದ ನಂತರ ಪ್ರಕ್ರಿಯೆಗೆ ಅದೊಂದು ಅಂತ. ಹೌದು. ಒಟ್ಟು ಅದೇ ನಮ್ಮ ಒಳಗೂ ಒಂದು ಜ್ಞಾನ, ಒಂದು ದೈವಿ ಭಾವ ಉತ್ಪಾದನೆ ಆಗ್ಲಿಕ್ಕೂ ಕೂಡ ನೃತ್ಯ ಕೂಡ ಒಂದು ಮಾರ್ಗ. ನಾನು ಹೇಳಿದ್ನಲ್ಲ, ಈ ನಮ್ಮ ಪರಂಪರೆಯಲ್ಲಿ ಇದನ್ನ ಮಾಡಿದ್ರೆ ಮಾತ್ರ ನೀನು ಯೋಗಿ, ಹೀಗಿದ್ರೆ ಮಾತ್ರ ನೀನು ಆಧ್ಯಾತ್ಮಿಕಕ್ಕೆ ಸೇರಿದವನು, ಇಲ್ಲದೆ ಇದ್ರೆ ನೀನು ಈ ಪರಂಪರೆಗೆ ಸೇರಿದವನಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಕ್ರಿಯೆ ಇಲ್ಲವೇ ಇಲ್ಲ. ಅದು ನಂಬಿಕೆಯೋ ಮೂಢನಂಬಿಕೆಯೋ ಗುರೂಜಿ? ಯಾವುದು? ಅಂದ್ರೆ ನೀನ್ ಹೀಗೆ ಇರ್ಬೇಕು, ಒಂದು ಕಟ್ಟುಪಾಡುಗಳು ಅದು ಮಾಡ್ಬಿಡ್ತಾರೆ. ಅಜ್ಞಾನಿಗಳು ಹೇಳುವಂಥದ್ದು. ನಾ ಅದನ್ನೇ ಹೇಳ್ತಾ ಇದ್ದೀನಿ. ಅಧ್ಯಾತ್ಮದಲ್ಲಿ ಈ ನಮ್ಮ ಪರಂಪರೆಯಲ್ಲಿ ಹೀಗೆ ಇರಬೇಕು ಅಂತ ಇಲ್ಲ. ಯಾವ ಮಾರ್ಗದಲ್ಲಿ ಹೋದ್ರೂ ನೀನು ಯೋಗಿ ಆಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೂ ನೀನು ಧ್ಯಾನಿ ಆಗ್ಬೋದು. ಆದ್ರೆ ಇನ್ನೊಬ್ಬರಿಗೆ ಅಪಾಯ ಅಥವಾ ಇನ್ನೊಬ್ಬರಿಗೆ ಇನ್ನೊಂದು ತೊಂದರೆ ಮಾಡದೆ ಇದ್ರೆ ಸರಿ. ನಿನ್ನ ಒಳಗೆ ಅಹಂಕಾರ ನಾಶವಾಗಿ, ಮನೋಲಯವಾಗಿ, ನಿನ್ನ ಒಳಗಿರುವ ಜ್ಞಾನ ಹೆಚ್ಚಾಗ್ಲಿಕ್ಕೆ ಎಷ್ಟೋ ಮಾರ್ಗಗಳಿದೆ. ಯಾವುದೋ ಒಂದು ಇಲ್ಲ. ಹೇಳಿದ್ನಲ್ಲ, ಭಜನೆ ಮಾಡ್ತೀಯಾ, ಮಾಡು.